ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ತಮ್ಮಣ್ಣಗೌಡ ಅವರ ನೇತೃತ್ವದಲ್ಲಿ ಹೊಸಳ್ಳಿ ರಂಗಣ್ಣಿ, ಸಾಗರ್, ಕೆಂಸಾಗರ ಮಂಜು, ರಮೇಶ್, MSIL ವಿಜಯಕುಮಾರ್, ನಾಗರಾಜುರವರುಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಸೋಲಲು ಪೂಜಾರಿಪಾಳ್ಯ ಕೃಷ್ಣಮೂರ್ತಿರವರೇ ಕಾರಣ, ಸುಖಾಸುಮ್ಮನೆ ಮಂಜುನಾಥ್ ಅವರ ಮೇಲೆ ತೇಜೋವಧೆ ಮಾಡುವುದು ಸರಿಯಲ್ಲ. ಜೆಡಿಎಸ್ ಕಾರ್ಯಕರ್ತರ ಬಗ್ಗೆಯಾಗಲಿ ಅಥವಾ ಮುಖಂಡರ ಬಗ್ಗೆಯಾಗಲಿ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಎಂದರು. ಎಲ್ಲೂ ನಡೆಸ್ಕೊಂಡಿಲ್ಲ. ನಿನ್ಗೇನು ಒಂದು ಕಿಂಚಿತ್ತು ನಿನ್ನ ಗೌರವಕ್ಕೆ ಧಕ್ಕೆ ಬರ್ದಂಗೆ ನಡ್ಕೊಂಡಿದ್ದೀವಿ, ಅಧಿಕಾರ ಕೊಟ್ಟಿದ್ದೀವಿ, ಒಳ್ಳೆ ತಂದಾಗ ನಡೆಸ್ಕೊಂಡಿದ್ದೀವಿ. ನಿನ್ ಯಾವುದೇ ಊರಿಗೋದ್ರೂ ಕೃಷ್ಣಣ್ಣ ನಮ್ಮ ನಾಯಕ, ಮಂಜಣ್ಣನಿಗಿನ್ನ ಹೆಚ್ಚಿಗೆ ನಿನ್ನ ಪ್ರೀತಿ ಪಟ್ಟಿ ಎಲ್ಲರೂ ಇಲ್ಲಿ ನಿನ್ನ ಉಳಿಸ್ಕೊಂಡಿದ್ರು. ನೀನೇನಿಲ್ಲೇನು ನೀನು ಯಾರನ್ನು ಇಲ್ಲಿರೋರ್ನ ನಮ್ಮನ್ನಾಗ್ಲಿ ನಮ್ಮ ಲೀಡ್ರುಗಳನ್ನಾಗ್ಲಿ ಯಾರನ್ನು ನಿನ್ನ ಅಷ್ಟು ಗೌರವ ಕೊಟ್ಟು ಮಡಿಕೊಂಡಿದ್ಕೆ ನೀನು ಇಲ್ಲಿ ಯಾರನ್ನು ಬೆಳೆಸ್ಲಿಲ್ಲ, ಒಬ್ಬರನ್ನ ಯಾರನ್ನೂ ಮೇಲೆ ಕೆತ್ತಲಿಲ್ಲ. ನೀನು ನಿನ್ನ ಸ್ವಾರ್ಥಕ್ಕೆ ಏನೇನು ಬೇಕೋ ಅದನ್ನ ಮಾಡ್ಕೊಂಡೆ. ನಿನ್ನ ಸ್ವಾರ್ಥಕ್ಕೆ ಇವತ್ತು ಹೋಗಿರೋದು ನೀನು ಏನಂತ ಹೇಳ್ಬಿಟ್ಟೋದೆ, ನಂದು ಕೋರ್ಟಲ್ಲಿ ಕೇಸ್ ಅದಪ್ಪ, JR ಹತ್ರ ಹಂಗೆ ಮಾಡಿಸ್ಬಿಡ್ತಾರೆ, ಹಿಂಗೆ ಮಾಡಿಸ್ಬಿಡ್ತಾರೆ, ನಾನು ಬದುಕಬೇಕು ಅಂತ ಹೋಗಿದ್ಯಾ. ನೀನು ಬದುಕೋಗಳಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋ. ನಮ್ಮ ಮಂಜಣ್ಣನ ಬಗ್ಗೆ ಮಾತಾಡೋಕ್ಕೆ ನಿನಗೆ ನೈತಿಕತೆ ಇಲ್ಲ, ನಮ್ಮ ಲೀಡರ್ಗಳ ಬಗ್ಗೆ ಮಾತಾಡೋಕ್ಕೆ ನಿನಗೆ ನೈತಿಕತೆ ಇಲ್ಲ. ಇದ್ರೆ ನಿನ್ನ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳು, ಐತೆ ನನಗೆ ನಾನು ಮಾತಾಡ್ತಿದ್ದೀನಿ, ನಾನು ಮಾತಾಡೋದು ಕರೆಕ್ಟು ಅಂತ. ಯಾಕಪ್ಪ ನಿನ್ನ ಬ್ಯಾಂಕಿಂದ ತೆಗ್ದಾಕಿದ್ರು? ಚಕ್ರಬಾವಿಗೆ ಕರಿತಾ ಇದೆಯಲ್ಲಪ್ಪ, ಚಕ್ರಬಾವಿಗೆ ಬಂದ್ಬಿಡ್ತೀವಿ ಅಂತ ಹೇಳ್ತಾವ್ರೆ, ನಾನು ಸಿದ್ಧ ಅಂತ ಹೇಳ್ತಾ ಇದೆಯಲ್ಲ. ನಿನ್ನ ಸಿದ್ಧನ ನಾನು ಯಾವತ್ತು ನೋಡ್ಕೊಂಡೆ ಗೊತ್ತಾ? ನಿನ್ನ ಧೈರ್ಯನ ಇದೇ ಕುದೂರ್ದು ಗಲಾಟೆ ಆಯ್ತಲ್ಲಣ್ಣ, ಸ್ಟೇಷನ್ಗೆ ಕೆಂಚೇಗೌಡರನ್ನ ಕರ್ಕೊಬಂದ್ರು ಅಂತ. ಅವತ್ತು ಇದೇ ಆಲ್ಸಿಂಗ್ನಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾವೆ ನಾವು. ನನ್ನ ಕರ್ಕೊಂಬಂದು ಪುರಿ ಅಂಗಡಿ ತಾವು ಇಳಿಸ್ಬಿಟ್ಟು ನೀನು ನೋಡಪ್ಪ ಅಲ್ಲಿ ಹೋಗಿ ಅಂತ ಇದೇ ಆಫೀಸ್ ಒಳಗೆ ಬಂದು ಕೂತ್ಕೊಂಡೆ ನೀನು. ಅವತ್ತೇ ಗೊತ್ತಾಯ್ತು ನಿನ್ನ ಧೈರ್ಯ ಏನು, ಯಾವ ಮಟ್ಟಕ್ಕೆ ಅದೇ ನಿನ್ನ ಧೈರ್ಯ ಅನ್ನೋದು ಅವತ್ತೇ ಗೊತ್ತಾಯ್ತು. ನೀನು ಸಿದ್ಧ ಇದೆಯಾ, ಯಾವುದಕ್ಕೆ ಸಿದ್ಧ ಇದೆಯಾ? ನೀನು ಸರ್ವೈವಲ್ ಆಗಕ್ಕೆ ಯಾರನ್ನ ಬೇಕಾದ್ರೂ ತುಳಿತೀಯ, ಯಾರನ್ನ ಏನು ಬೇಕಾದ್ರೂ ಮಾಡ್ತೀಯ, ಗೊತ್ತಾಯ್ತಾ? ಇದೆಲ್ಲ ಬಿಟ್ಬಿಟ್ಟು ಡೂಪ್ಲಿಕೇಟ್ ಮಾತ್ರ ಎಂತ ಇದೆಯಾ ಅಂದ್ರು. ಇವೆಲ್ಲ ಬಿಟ್ಬಿಟ್ಟು ನಿಂದೆಷ್ಟೋ ಅಷ್ಟು ಬಾಲಣ್ಣ ನಂಬಿ ನಿನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡವ್ರೆ, ಪಾರ್ಟಿ ಕಟ್ಟು. ಅವ್ರಿಗೆ ನಿಯತ್ತಾಗಿರೋ, ನಿನ್ನ ಸ್ವಾರ್ಥ ಬಿಟ್ಬಿಡು, ಅವ್ರಿಗೆ ನಿಯತ್ತಾಗಿರೋ ಸಾಕು. ನಮ್ಗಂತೂ ಇರೋಕ್ಕಾಗಲಿಲ್ಲ ನಿನ್ನ ಕೈಲಿ. ನಮ್ಮ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ನೀನು ಮಾತಾಡೋಕ್ಕೆ ನಿನಗೆ ನೈತಿಕತೆನೇ ಇಲ್ಲ. ಪಾರ್ಟಿ ಕಟ್ಟಕ್ಕೆ ನಿನಗೆ ಅಧಿಕಾರ ಕೊಟ್ಟವ್ರೆ, ಬಳಸ್ಕೋ. ಅದನ್ನ ಬಳಸ್ಕೊಂಡು ನಿನ್ನ ಕಾರ್ಯಕರ್ತರುಗಳಿಗೆ, ನಿನ್ನ ಪಾರ್ಟಿ ಕಾರ್ಯಕರ್ತರುಗಳಿಗೆ, ನಿನ್ನ ಲೀಡರ್ಗೆ ನಿಯತ್ತಾಗಿದ್ದ ದಿವಸ ಎದೆ ತಟ್ಕೊಂಡು ಹೇಳು, ನಾನು ನಿಯತ್ತಾಗಿದ್ದೀನಿ ಅಂತ. ನೀನು ಬದಿಕಳಕ್ಕೆ ಹೋಗಿರೋನು, ಕೇಸ್ ನಮ್ದು ಏನೋ ಆಗೋಯ್ತದೆ ಅಂತ ಹೇಳ್ಬಿಟ್ಟು ಹೋದ ನೀನು. ಇದೇ ಡೈರಿ ಎಲೆಕ್ಷನ್, ಮೊನ್ನೆ ಬೊಮ್ಮಲ್ ಎಲೆಕ್ಷನ್ ಹೋಯ್ತಲ್ಲಣ್ಣ, ಅವತ್ತು ಇದೇ ಎಲೆಕ್ಷನ್ನಲ್ಲಿ ನನ್ನ ಯಾರು ಕರೆದೋರಿಲ್ಲ ಅಂತ ಅಂದೆ. ನನ್ನೊಬ್ಬರು ಕರೀಲಿಲ್ಲ ಕಣಪ್ಪ ಫೋನ್ ಮಾಡಿ. ಇಲ್ಲಿದ್ದಿದ್ರೆ ನೀನು ಅವತ್ತು ನೀನೇ ಕಿಂಗು ನಮ್ಮ ಪಾರ್ಟಿಲಿ. ಹಂಗೆ ಮಡಿಕೊಂಡಿರೋ ನಿನ್ನ ಆ ಮಟ್ಟಕ್ಕೆ ಮಡಗಿದ್ರು ಅಂತ ನೀನು ಹೇಳಿದೆ. ಇವತ್ತು ಯಾವ ಉದ್ದೇಶಕ್ಕೆ ಮಾಡ್ಕೊಂಡವ್ರೋ ನಮಗೆ ಗೊತ್ತಿಲ್ಲ. ನೀನು ಆಗಿದೆಯಾ, ಆಗು, ಸಂತೋಷ. ಇದೇ ತಮ್ಮಾಜಣ್ಣನ 2.5 ವರ್ಷ ಮೀಟಿಂಗ್ ಹೋಗ್ದಂಗೆ ಮಾಡಿದೆ. ನಾವು ಮಾಡಿದ್ವಾ? ಇದೇ ನಿಮ್ಮ ಅಣ್ಣ ನರಸಿಂಹಮೂರ್ತಣ್ಣನ ಡಿಸ್ಕ್ವಾಲಿಫಿಕೇಶನ್ ಮಾಡಿಸ್ದೆ. ಫಸ್ಟ್ ಟೈಮ್ ಅಧ್ಯಕ್ಷ ಎಲೆಕ್ಷನ್ ಪೋಸ್ಟ್ ಬಂದಾಯ್ತು. ಯಾರು ಮಾಡಿಸಿದ್ದು? ನಾವು ಮಾಡಿಸಿದ್ವಾ ಸರ್? ಹೇಳಿ, ಯಾರು ಮಾಡಿಸಿದ್ದು? ನೀನೇ ಮಾಡಿಸಿದ್ದು, ಎಲ್ಲ ನೀನೇ ಮಾಡಿದ್ದು. ನಿನಗೋಸ್ಕರ ನೀನಿರತ್ತವು ನಿನ್ಗೆ ಹೆಂಗೆ ಬೇಕೋ ಹಂಗ. ನಿನ್ಗೆ ಯಾವ ನೈತಿಕತೆನೂ ಇಲ್ಲ. ನಮ್ಮ ಪಾರ್ಟಿ ಲೀಡರ್ಗಳಿಗಾಗಲಿ ನಮ್ಮ ನಾಯಕರಿಗಾಗಲಿ ಮಾತಾಡೋಕ್ಕೆ ನಿನ್ಗೆ ಯಾವ ನೈತಿಕತೆನೂ ಇಲ್ಲ. ನೀನೇನೋ ಮಾತಾಡಬೇಕು ಅಂದರೆ ನೀನು ಪಾರ್ಟಿ ಬಗ್ಗೆ ಮಾತ್ರ ಮಾತಾಡು. ಅದನ್ನು ಬಿಟ್ಟು ಇನ್ನೊಂದ್ಸಲ ನೀನು ಮೈಕ್ ಸಿಗ್ತೇವೆ ಅಂತ ಅಂದ್ಬಿಟ್ಟು ಮೈಕ್ ಮುಂದೆ ನಿಂತ್ಕೊಂಡೆ ನೀನು ಹೆಂಗೆ ಬೇಕಂಗೆ ನಮ್ಮ ನಾಯಕರುಗಳಿಗಾಗಲಿ ನಮ್ಮವ್ರಿಗಾಗಲಿ ಯಾರಿಗಾನ ಮಾತಾಡಿದ್ರೆ ಇದು ಸರಿ ಇರಲ್ಲ. ಇದು ಗಂಟಾಘೋಷವಾಗಿ ನಿನ್ಗೆ ಎಚ್ಚರಿಕೆ ಕೊಡ್ತಾ ಇರೋದು. ನಿನಗೆ ನೀನು ಬದುಕಳಕ್ಕೆ ಹೋಗಿದ್ಯಾ, ಬದುಕು, ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ಪಾರ್ಟಿ ಕಟ್ತೀವಿ ಸಾಕು. ನಮ್ಮಲ್ಲಿ ಅವರೇ ಜನ ಕಾರ್ಯಕರ್ತರುಗಳು ಅವರೇ, ಲೀಡರ್ಗಳು ಅವರೇ ಕಟ್ತೀವಿ. ಏನೋ ಒಳ್ಳೇದಾಯ್ತದೆ ಅಂತ ಕರ್ಕೊಂಬಂದು ನಿನ್ನೆ ಮೆರೆಸ್ತೋ. ನೀನು ಯಾರ್ಯಾರಿಗೆ ಏನೇನು ಮಾಡ್ಬಿಟ್ಟು ಹೋಗಿದ್ಯಾ ಇಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತು. ಏನು ಮಣ್ಣಿಂದ ಹೇಳ್ತೀಯಲ್ಲ, ಏನು ಬಿಚ್ಚಿಟ್ಬಿಡ್ತೀನಿ ಅಂತ. ಏನು ಬಿಚ್ಚಿಟ್ಬಿಡ್ತೀಯ? ಪಕ್ಕದಲ್ಲೇ ಕುಂಡ್ರಿಸ್ಕೊಂಡು ಮಾಡ್ತಾ ಇದೆಯಪ್ಪ ಮಣ್ಣು ಮಾರ್ಕೊಂಡು ಅವ್ರನ್ನ. ನೀನು ಪಕ್ಕದಲ್ಲಿ ಕೂತಿಲ್ವ? ಅವರು ಕೇಳ್ಕೊ, ಯಾರು ಮಾರ್ಕೊಂಡ್ರು, ಯಾರು ಬಿಟ್ರು ಅಂತ ಅಂದ್ಬಿಟ್ಟು. ಯಾರು ಮಾರ್ಕೊಂಡ್ರು ಮಣ್ಣ? ನೀನೇನು ಮಾಡಿದೆ ಅನ್ನೋದು ಗೊತ್ತಿಲ್ವಾ? ಹೇಳು, ನೀನು ಎದೆ ತಟ್ಕೊಂಡೆ ಸತ್ಯ ಹೇಳು, ಸುಳ್ಳು ಹೇಳ್ಬಾರ್ದು. ಎದೆ ಮುಟ್ಕೊಂಡು ಹೇಳು. ಅಲ್ಲ, ನೀನು ಬಾಯಿ ಬಿಟ್ರೆ ಸುಳ್ಳೇ ಬಿಡು, ಸತ್ಯ ಇನ್ನೆಲ್ಲ ಹೇಳ್ತೀಯ ನೀನು? ಹೇಳಿದೀಯ ಸತ್ಯ ಯಾವತ್ತಾದ್ರು? ಏನು ಅನ್ಯಾಯ ಏನಾಗಿತ್ತಪ್ಪ ನಿನಗಿಲ್ಲಿ? ಏನು ಅನ್ಯಾಯ ಆಗಿತ್ತು ನಿನಗಿಲ್ಲಿ? ಏನು ಅನ್ಯಾಯ? ಇಂಥದ್ದು ನನಗೆ ಅನ್ಯಾಯ ಆಗಿತ್ತು ಅಂತ ಹೇಳು.
ನೀನು ಬದಿಗಳಕ್ಕೆ ಹೋಗಿರೋ ಬದಿತು ಅದು ಬಿಟ್ಬಿಟ್ಟು ಯಾಕೆ ಸುಮ್ಮನೆ ಎಲ್ಲರ ಮೇಲೂ ಮಾತಾಡ್ತೀಯ? ಮೈಕ್ ಸಿಗ್ತದೆ ನೀನೇನು ಮಾತಾಡಿಲ್ವಾ? ಏನು ನಿನ್ನ ಹೇಳ್ಬಿಟ್ರೆ ಬಾಲಣ್ಣ ತಮ್ಮ ಜನ ಹತ್ರಕ್ಕೆ ಸೇರ್ಸ್ಕೊತಾರ ನಿನ್ನ? ನಮ್ಮ ಹತ್ರ ಮಾತಾಡಿರೋ ಮಾತುಗಳನ್ನ ಹೇಳ್ಬಿಟ್ರೆ ನೀನು ಹತ್ರಕ್ಕೆ ಸೇರ್ಸ್ಕೊತಾರ? ಮಾತಾಡಬೇಡ, ಯಾವುದೇ ಕಾರಣಕ್ಕೂ ಮಾತಾಡಬೇಡ. ರಾಜಕೀಯವಾಗಿ ತಗೋ, ವೈಯಕ್ತಿಕವಾಗಿ ಹೋಗಬೇಡ, ನಾವು ಹೋಗಲ್ಲ ಅಷ್ಟೇ. ಇದು ಹೇಳ್ತಾ ಇನ್ಯಾವತ್ತು ನೀನು ನಮ್ಮ ನಾಯಕರ ಬಗ್ಗೆ ಒಂದು ಮಾತಾಡ್ಕೊಡ್ದು. ಇಷ್ಟೇ ನನ್ನ ಮಾತು ಮುಗಿಸ್ತೀನಿ. ಹೆಚ್ಚಿನ ದಿನಗಳಲ್ಲಿ ಸುಮಾರು 1 ವಾರದ ಹಿಂದೆ ನಮ್ಮ ನಾಯಕರು ಮಾಜಿ ಶಾಸಕರಾದಂಥ ಎ ಮಂಜಣ್ಣನವರು ಮಾಗಡಿ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ವ್ಯವಸ್ಥೆ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಈ ಕಚೇರಿಯಲ್ಲಿ ಮಾಡಿದರು. ಅವರು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಮಯದಲ್ಲಿ ಆಡಳಿತ ಪಕ್ಷದವರು ಯಾವ್ಯಾವ ಒಂದು ಅಕ್ರಮವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ವಿಚಾರವಾಗಿ ವಿರೋಧ ಮಾಡೋದು ಒಂದು ಆರೋಗ್ಯಕರವಾದಂಥ ಒಂದು ಪತ್ರಿಕಾಗೋಷ್ಠಿಗಳು ನಡೀತವೆ. ಆ ವಿಚಾರಕ್ಕೆ ಒಂದು ಸಮಜಾಯಿಷಿ ಕೊಡುವಂಥ ಒಂದು ಪತ್ರಿಕಾಗೋಷ್ಠಿನಲ್ಲಿ ಕೃಷ್ಣಮೂರ್ತಣ್ಣವರು ಈ ಮಣ್ಣು ಮಾರತಕ್ಕಂಥ ಒಂದು ವೈಯಕ್ತಿಕ ವಿಚಾರ ಮತ್ತು ಮಾಗಡಿ ಕೆಂಪೇಗೌಡರ ಪ್ರತಿಮೆಯನ್ನು ನ್ಯಾಯಾಲಯದ ಆದೇಶದಂತೆ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ವಿಚಾರ, ಕೆಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡವ್ರೆ. ಆದರೆ ಇವೆಲ್ಲ ನಮ್ಮ ಸ್ನೇಹಿತರುಗಳು ಹೇಳ್ದಂಗೆ ಇವೆಲ್ಲ ವೈಯಕ್ತಿಕವಾಗಿ ಇರಬಾರ್ದು, ಸಾಮಾಜಿಕವಾಗಿರಬೇಕು. ಒಂದು ಸಮಾಜವನ್ನು ತಿದ್ದುವಂಥ ಲೀಡರ್ಗಳು, ಈಗ ನಾವು JDS ಅಲ್ಲಿದ್ದಾಗ JDS ಪರವಾಗಿ ಮಾತಾಡೋದು, ಕಾಂಗ್ರೆಸ್ನಲ್ಲಿದ್ದಾಗ ಕಾಂಗ್ರೆಸ್ ಪರವಾಗಿ ಮಾತಾಡುವಂಥದ್ದಲ್ಲ. ಈಗ ಎಲ್ಲ ವಿಚಾರ ನಾವು ಯಾವ ಪಕ್ಷದಲ್ಲಿದ್ದೀವಿ ಅಂತಕ್ಕಂಥ ವಿಚಾರ ಮುಖ್ಯ ಅಲ್ಲ, ಆ ವಿಚಾರಗಳಲ್ಲಿ ಏನು ಸತ್ಯಾಸತ್ಯತೆ ಇದೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಮಂಜಣ್ಣನವ್ರ ಹತ್ರ ನೀವು ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದೀರಾ. ನೀವು ಅವತ್ತು ಅವ್ರನ್ನ ಲೀಡ್ರು ಅಂತ ಒಪ್ಕೊಂಡು ಅವ್ರ ಜೊತೆಯಲ್ಲಿ ಇದ್ದೀರಾ. ಆದರೂ ಕೂಡ ಇವತ್ತು ಕೆಲವು ಸಣ್ಣ ಪುಟ್ಟ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ನಮ್ಮ ನಾಯಕರನ್ನ ನೀವು ತೇಜೋವಧೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಸರಿಯಲ್ಲ. ಒಂದು. ಎರಡನೇದು, ಮಾಗಡಿ ಕೆಂಪೇಗೌಡರ ಒಂದು ಪ್ರತಿಮೆಯನ್ನು ಸ್ಥಳಾಂತರ ಮಾಡುವಂಥ ವಿಚಾರದಲ್ಲಿ JDS ನಾಯಕರು ನಮ್ಮ ಮಾಜಿ ಶಾಸಕರನ್ನ ಒಳಗೊಂಡಂತೆ ಮತ್ತು ನಮ್ಮ ಕಾರ್ಯಕರ್ತರು ಇವರೆಲ್ಲರೂ ಕೂಡ ವಿರೋಧ ಮಾಡ್ತಾವ್ರೆ ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ? ಖಂಡಿತ ಇಲ್ಲ. ಬಾಲಕೃಷ್ಣ ಅವರು ಇಲ್ಲಿಗೆ 5 ಸಾರಿ ಅವರು MLA ಮಾಗಡಿ ತಾಲೂಕಲ್ಲಿ. ಅವರೆಲ್ಲ ಯಾಕೆ ಕೆಂಪೇಗೌಡರ ಪ್ರತಿಮೆ ಮಾಡಲಿಲ್ಲ? ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರು ಮಾಗಡಿಯವರು. ಮಾಗಡಿ ಕೆಂಪೇಗೌಡರು ಅಂದರೆ ಇಡೀ ಒಂದು ಪ್ರಾಂತವನ್ನೇ ಆಳ್ತಿದ್ದವರು. ದಕ್ಷಿಣ ಕರ್ನಾಟಕಕ್ಕೆ ಅವತ್ತು ಒಂದು ಮಹಾ ಸಂಸ್ಥಾನ ಕಟ್ಟಿ ಅದರಲ್ಲೂ ಹೆಚ್ಚಿನ ಭಾಗ ನಮ್ಮ ಮಾಗಡಿ ತಾಲೂಕಿನ ಸುತ್ತಮುತ್ತ ಒಂದು ಪ್ರದೇಶಗಳಲ್ಲಿ ಅವರು ರಾಜ್ಯಭಾರ ಮಾಡಿದಂಥ ಒಬ್ಬ ನಾಯಕರು. ಅವರು ಯಾವುದೇ ಜಾತಿಯನ್ನು ಕಟ್ಕೊಂಡು ರಾಜಕಾರಣ ಮಾಡಿದವರಲ್ಲ, ಯಾವುದೇ ಧರ್ಮವನ್ನು ಇಟ್ಟುಕೊಂಡು ರಾಜಕಾರಣವನ್ನು ಮಾಡಿದವರಲ್ಲ. ಇವತ್ತು ನಮ್ಮ ಮಾಗಡಿಯ ಸುತ್ತಮುತ್ತ ಸುಮಾರು 100 ಕೆರೆಗಳನ್ನು, 100 ದೇವಸ್ಥಾನಗಳನ್ನು, ಕೋಟೆ ಕೊತ್ತಲಗಳನ್ನು ಕಟ್ಟಿದಂಥ ಕೀರ್ತಿ ಏನಾದ್ರು ಇದ್ದರೆ ಕೆಂಪೇಗೌಡರಿಗೆ ಸೇರ್ತಕ್ಕಂಥ ವಿಚಾರ. ಅವತ್ತು ಯಾವ್ದಾರು ಧರ್ಮ ಇಟ್ಕೊಂಡು ಮಾಡಿದ್ರ, ಯಾವ್ದಾರ ಪಕ್ಷ ಇಟ್ಕೊಂಡು ಮಾಡಿದ್ರ? ಯಾವುದೂ ಇಲ್ಲ. ಅಂತ ಕೆಂಪೇಗೌಡರನ್ನ ನೀವು 5 ಬಾರಿ ಶಾಸಕರಾಗಿ ಆಯ್ಕೆ ಆದ್ರಲ್ಲ, ಅವತ್ತು ನೀವು ಆ ಕೆಂಪೇಗೌಡರ ಪ್ರತಿಮೆನ ಮಾಡ್ಬೋದಾಗಿತ್ತಲ್ಲ, ಅದು ನೀವು ಯಾಕೆ ಅದಕ್ಕೆ ಮನಸ್ಸು ಮಾಡಲಿಲ್ಲ? ನಿಮ್ಮ ವಿಚಾರ ಇಷ್ಟೇ. ಅವರು ಒಕ್ಕಲಿಗ ಜನಾಂಗದ ಒಬ್ಬ ನಾಯಕ. ಆ ಒಕ್ಕಲಿಗ ಜನಾಂಗದ ನಾಯಕನ ಪ್ರತಿಮೆಯನ್ನ ನೀವು ಮಾಗಡಿ ತಾಲೂಕಲ್ಲಿ ಮಾಡಿಬಿಟ್ರೆ ಬೇರೆ ಜನಾಂಗದವರು ನಿಮ್ಮನ್ನ ಕಡೆಗಣಿಸ್ತಾರೆ ಅಂತಕ್ಕಂಥ ಒಂದೇ ಒಂದು ವಿಚಾರಕ್ಕೆ ನೀವು ಕೆಂಪೇಗೌಡರ ಪ್ರತಿಮೆಯನ್ನ ನಿಮಗೆ ಮಾಡೋಕ್ಕಾಗಲಿಲ್ಲ, ಮಾಡಲಿಲ್ಲ. ಮಾಡುವಂಥ ಶಕ್ತಿ ದೇವರು ನಿಮಗೆ ಕೊಟ್ಟಿದ್ದ, ಆದರೂ ಕೂಡ ನೀವು ಯಾಕೆ ಮಾಡಲಿಲ್ಲ? ನಿಮಗೆ ಹಿಂದೆ ನೀವಾದ ಮೇಲೆ ಮಧ್ಯದಲ್ಲಿ ಬಂದಂಥ
ಯಾವ ನಾಯಕರು ಕೂಡ ಕೆಂಪೇಗೌಡರ ಪ್ರತಿಮೆಯನ್ನು ಮಾಡುವಂಥ ಕಾರ್ಯಕ್ಕೆ ಕೈ ಹಾಕಲೇ ಇಲ್ಲ ನೀವು. ಆದರೆ ಇವತ್ತು ನೀವು ಆ ಜಾಗನ ಬಿಟ್ಟು, ಕೆಂಪೇಗೌಡರ ಜಾಗನ ಬಿಟ್ಟು ನೀವು ಮುಂದಕ್ಕೆ ಆಸ್ಪತ್ರೆ ಕಾರ್ಯಕ್ರಮ ಮಾಡ್ಬೋದಾಗಿತ್ತು. ಕಟ್ಟಡ ಕಟ್ಟಿ ಜನಗಳಿಗೆ ಅನುಕೂಲ ಆಗುವಂಥದ್ದು ಮಾಡ್ಬೋದಾಗಿತ್ತು. ಇಲ್ಲಿ ಒಂದು ತಾಯಿ ಮಕ್ಕಳ ಆಸ್ಪತ್ರೆ ಆಗಬೇಕಾದ್ರೆ ಒಂದು ವರ್ಷಕ್ಕೆ ಎಷ್ಟು ಇಲ್ಲಿ ಹೆರಿಗೆಗಳಾಗಬೇಕು, ಎಷ್ಟು ಟ್ರೀಟ್ಮೆಂಟ್ಗಳಾಗಬೇಕು ಅನ್ನೋದು ದಾಖಲಾತಿನಲ್ಲಿದೆ. ಅದಕ್ಕೆ ಮಿತಿ ಮೀರಿದ್ರೆ ಮಾತ್ರ ನೀವು ತಾಯಿ ಮಕ್ಕಳ ಆಸ್ಪತ್ರೆ ಮಾಡಬೇಕು. ನಿಮ್ಮ ಉದ್ದೇಶ ಇಷ್ಟೇ. ಅಲ್ಲಿ ಅದ್ರ ಮೇಲೆ ಯಾವ ಬೋರ್ಡ್ಗಳು ಇರಬಾರ್ದು, ಬೇರೆ ನಾಯಕರ ಬೋರ್ಡ್ಗಳು ಇರಬಾರ್ದು. ಆ ಒಂದು ವಿಚಾರನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಆ ಕೆಂಪೇಗೌಡರ ಪ್ರತಿಮೆನ ಸ್ಥಳಾವಕಾಶ ಮಾಡಕ್ಕೆ ನೀವು ಹೊಟ್ಟಿದ್ದೀರಿ ಹೊರತು ನಮ್ಮ JDS ನಾಯಕರಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಯಾರೂ ಕೂಡ ಅದಕ್ಕೆ ನಾವು ಅಡ್ಡಿ ಮಾಡಿಲ್ಲ. ಆಸ್ಪತ್ರೆ ಕಟ್ಟಬೇಡಿ ಅಂತ ಹೇಳಿಲ್ಲ, ಕಟ್ಟಿ. ಈಗಿರುವಂಥ ಆಸ್ಪತ್ರೆನೇ ಉದ್ಧಾರ ಮಾಡಿ. ಅಲ್ಲಿ ಡಾಕ್ಟ್ರ್ ಇಲ್ಲ, ಒಂದು ಎಕ್ಸ್ರೇ ವ್ಯವಸ್ಥೆ ಇಲ್ಲ, ಅಲ್ಲಿ ನರ್ಸ್ಗಳಿಲ್ಲ. ಯಾರ ಆಸ್ಪತ್ರೆಗೆ ಕರ್ಕೊಂಬಂದ್ರೆ ಎಲ್ಲ ಒಂದು 4-5 ಜನ ನರ್ಸ್ಗಳು ತುಂಬ್ಕೊಂಡ್ಬಿಡ್ತಾರೆ ಆ ಸುತ್ತಮುತ್ತ. ಅವರು ಏನು ಒಂದು ಅವ್ರಿಗೆ ಅದು ವೈದ್ಯಕೀಯ ವ್ಯವಸ್ಥೆಗಳು ಏನು ಅಂತ ಗೊತ್ತಿಲ್ಲ, ಏನಿಲ್ಲ, ಡಾಕ್ಟರ್ಗಳೇ ಇರಲ್ಲ. ಅಂತ ಒಂದು ಗಬ್ಬೆದ್ದು ನಾರ್ತಾ ಇರ್ತಕ್ಕಂಥ ಆಸ್ಪತ್ರೆಗೆ ಒಂದು ಪುನರ್ಜೀವ ಕೊಡಿ. ಈಗ ಯಾವುದೋ ಒಂದು 3.5 ಕೋಟಿ ದುಡ್ಡು ಹಾಕಿದ್ರೆ ಬರೀ ಅಲ್ಲ ರಿಪೇರಿ ಅಂಥದ್ದು 2 ಆಸ್ಪತ್ರೆ 3 ಆಸ್ಪತ್ರೆನ ಕಟ್ಬೋದಾಯ್ತು ಮಾಡಿ ತಾಲೂಕಲ್ಲಿ. ಬರೀ ರಿಪೇರಿ 3.5 ಕೋಟಿ ದುಡ್ಡು ಡ್ರಾ ಮಾಡವ್ರೆ. ಅದೆಲ್ಲ ನಿಮ್ಮ ಹಿಂದೆ ಮುಂದೆ ತಿರುಗುವಂಥ ನಾಯಕರುಗಳೇ ಮಾಡೋರದ್ನ. ಆದರೆ ಕೃಷ್ಣಮೂರ್ತಣ್ಣ ಮಂಜಣ್ಣ ಹತ್ರ ಕೆಲವಾರು ದಿನ ಇದ್ದು ವೈಯಕ್ತಿಕವಾಗಿ ಟೀಕೆ ಮಾಡೋದನ್ನ ಬಿಡಬೇಕು. ನಾವ್ಯಾರು ಪ್ರಶ್ನೆ ಮಾಡಿದ್ದೀವಿ? ನಾವ್ಯಾರು ವಿರೋಧ ಮಾಡಿದ್ದೀವಿ? ಕೆಂಪೇಗೌಡರಿಗೆ ಸ್ಥಾನಮಾನ ಕೊಡಿ. ಜೇಡ್ರಳ್ಳಿ ಕೃಷ್ಣಪ್ಪನವರು ಈ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದ್ರು ಮೊಟ್ಟ ಮೊದಲ ಬಾರಿಗೆ. ಅವ್ರನ್ನ ಕರೆದು ನೀವು ಅವರ ಗಮನಕ್ಕೆ ತಂದು ಏನು ಮಾಡಬೇಕು ಮುಂದೆ ಅಂತಕ್ಕಂಥ ವಿಚಾರನ ಪ್ರಸ್ತಾಪ ಮಾಡಿ ಅಂತ ಕೇಳಿದೋ. ಆ ಫಾರ್ಮಾಲಿಟೀಸು ನೀವು ಯಾರು ಕೂಡ ಮುನ್ಸಿಪಲ್ ಕಚೇರಿಯಿಂದ ಇರ್ಬೋದು, DC ಅವ್ರ ಕಚೇರಿಯಿಂದ ಇರ್ಬೋದು, ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಪಕ್ಷದ ಒಂದು ಆಡಳಿತ ಪಕ್ಷದ ಕಡೆಯಿಂದ ಇರ್ಬೋದು, ನೀವ್ಯಾರೂ ಕೂಡ ಅದನ್ನು ಮಾಡಲೇ ಇಲ್ಲ. ಯಾರೋ ಮಾಡಿದಂಥ ಸ್ವಂತ ಖರ್ಚಿನಲ್ಲಿ ಅವರು ಕೆಂಪೇಗೌಡರ ಪ್ರತಿಮೆ ಮಾಡಿರುವಂಥದ್ದನ್ನ ನೀವು ಬದಲಾವಣೆ ಮಾಡಬೇಕಾದ್ರೆ ಆ ಮಾಡಿದಂಥ ವ್ಯಕ್ತಿನ ಕರೆದು ಒಂದು ಪ್ರಸ್ತಾಪ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಮಾಡೋದಕ್ಕೂ ಕೂಡ ಸಾಧ್ಯತೆ ಇಲ್ಲ. ಯಾರು ಮಾಡಿದ್ರು ಕೂಡ ಅದನ್ನು ಸಹಿಸ್ಕೊಳ್ಳುವಂಥ ಒಂದು ಮನೋಭಾವನೂ ಕೂಡ ನಿಮ್ಮಲ್ಲಿ ಇಲ್ಲ ಅನ್ನಂಗಾಯಿತು. ಈ ಮಣ್ಣನ್ನು ಯಾರ್ಯಾರು ಮಾರ್ಕೊಂಡವ್ರೆ, ನಾನು ಆಲೇ ಸುಮಾರು ಒಂದು ಅರ್ಧ ಗಂಟೆ ಆಯಿತು ಬಂದು ಇಲ್ಲಿ ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಾ ಇದ್ರು. ಈಗ ಅಲ್ಲಿ ಅವ್ರ ಸುತ್ತಮುತ್ತ ಇರೋರೆ ಎಲ್ಲ ಮಣ್ಣುಗಳನ್ನ ಮಾರ್ಕೊಂಡು ಹಣ ಮಾಡ್ಕೊಂಡವ್ರೆ. 4,000-5,000 ರೂಪಾಯಿಗೆ ಒಂದೊಂದು ಲೋಡ್ನ ಅಂತ. ಇದು ಯಾವುದೋ ಒಂದು ಪಕ್ಷದಲ್ಲಿದ್ದೀವಿ ಎಂದಾಕ್ಷಣಕ್ಕೆ ನಾವು ಆ ಪಕ್ಷದ ನಾಯಕರನ್ನ ಓಲೈಸ್ಕೊಂಡು ಮಾತಾಡಿಕೊಂಡು ಜೀವನ ಮಾಡುವಂಥದ್ದಲ್ಲ. ನಮ್ಮ ಜೀವನ ನಡೀತದೆ ಇಲ್ಲಿ ಅಂತ. ಅಲ್ಲಿ ಕೆಲವು ಅಕ್ಕಪಕ್ಕ ಕೂತಂಥ ಕೆಲವು ಆ ಪಕ್ಷದ ಮುಖಂಡರುಗಳು ಮಾತಾಡೋರೆ. ಕೆಲವ್ರು ಯಾರ್ಯಾರು ಎಚ್ಚರಿಕೆ ಕೊಟ್ಟವ್ರೆ, ಮಂಜಪ್ಪರಿಗೆ ಎಚ್ಚರಿಕೆ ಕೊಟ್ಟವ್ರೆ. ಅವನ್ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಹಾಕವನೇ ಇಷ್ಟಕ್ಕೆ ಬಾಲಕೃಷ್ಣ, ಅವತ್ತಿನ ಬಾಲಕೃಷ್ಣವರಾಗಿದ್ದರೆ ಇಷ್ಟಕ್ಕೆ ಎಲ್ಲರಿಗೂ ಮುಂಚಿತವಾಗಿ ಒದೆ ಬಿದ್ದೋಗುವಂತನೇನೋ ಒಬ್ಬ ಯಾರೋ ಪೋಸ್ಟಲ್ಲಿ ಹಾಕೋನು ಸಾಮಾಜಿಕ ಜಾಲತಾಣದಲ್ಲಿ. ಅಲ್ಲಿಗೆ ನಿಮ್ಮ ಆಡಳಿತ ವ್ಯವಸ್ಥೆ ಎಷ್ಟು ದೌರ್ಜನ್ಯದಿಂದ ಕೂಡದೆ ಅಂತಕ್ಕಂಥ ವಿಚಾರ ಇಲ್ಲಿ ನಾವು ಕಂಡುಹಿಡಿಬೇಕಾಗದೆ. ಈ ಪತ್ರಿಕಾ ಮಾಧ್ಯಮದವ್ರು ತಾವೆಲ್ಲ ಇದ್ದೀರಿ. ಅವನ್ಯಾರೋ ಒಬ್ಬ ಕಾರ್ಯಕರ್ತ, ಪಕ್ಕ ಕಾರ್ಯಕರ್ತ, ಅವನು ಆ ಕಾರ್ಯಕರ್ತ ಹೇಳೋನೆ ಅವತ್ತಿನ ಬಾಲಕೃಷ್ಣ ಆಗಿದ್ರೆ ಇಷ್ಟದ ಕಾಲ ಒದೆ ಬಿದ್ದೋಗು ಅಂತ ಹಾಕವನೇ. ಅವನ್ಯಾರು ನಾನು ಓದಿದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನೊಬ್ಬ ಯಾರು ಹೇಳ್ತಾನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತ. ನಿಮ್ಮ ಟೀಕೆಗಳು, ನಿಮ್ಮ ಟಿಪ್ಪಣಿಗಳು ರಾಜಕಾರಣದಲ್ಲಿ ಆರೋಗ್ಯಕರವಾಗಿರಬೇಕು. ಅದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇನ್ನೊಬ್ಬರನ್ನ ಟೀಕೆ ಮಾಡಬೇಕಾದ್ರೆ ಅವು ಕಾನೂನುಬದ್ಧವಾಗಿರಬೇಕು, ಆರೋಗ್ಯಕರವಾಗಿರಬೇಕು. ಅವನ್ನೆಲ್ಲ ಸುಮ್ಮನೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಏನಪ್ಪ ಇವತ್ತೇನು ಎಚ್ಚರಿಕೆ ಕೊಟ್ಬಿಟ್ರು ನಾಳೆಗೇನು ಬಂದು ಇನ್ನೊಂದು ದೌರ್ಜನ್ಯ ಮಾಡಿಬಿಡ್ತೀಯಾ? ಇವೆಲ್ಲ ಮಾತಿನ ಮೇಲೆ ಇಡ್ತಾ ಇರಬೇಕು. ಪಡೆ ಅವೆಲ್ಲ ಎಲ್ಲರ ಹತ್ರನೂ ಅವೇ ಪಡೆ. ಈಗ ನಾನು ಅಲ್ಲೇ ಇದ್ದೆ, ನಾನು ಬಾಲಕೃಷ್ಣನ್ ತಾವೇ ಇದ್ದೆ.
52,000 ಓಟಲ್ಲಿ ಸೋಲಿಸಿ ಮನೆಗೆ ಕಳಿಸಿದ್ರು. ಕತ್ಬೋಗಿಸ್ಕೊಂಡು ನಾವು ಮನೆಗೆ ಬಂದು ನಾವು ಹಿಂದಿರಿಕೊಂಡು ಮಾತಾಡಲಿಲ್ಲ. ಈಗ ಯಾವ ಹತ್ರ ಪಡೆ ಇದ್ದಿದ್ದಕ್ಕೆ ತಾನೇ ನಿನ್ನ ಪಡೆ 52,000 ಸೋತಿದ್ದು ನಾವು. ಈಗ ಅವ್ರದ್ದು ಪಡೆ ಅದೇ ಅಂತ ತೀರ್ಮಾನ ಮಾಡ್ಬೇಕಾ? JDSನವ್ರದ್ದು ಇಲ್ಲ ಅಂತ ತೀರ್ಮಾನ ಮಾಡ್ತೀರಾ ನೀವು? ಅವ್ರವ್ರದ್ದೇ ಆದಂಥ ಪಡೆಗಳು ಇರ್ತವೆ. ಸಣ್ಣ ಪುಟ್ಟ ವ್ಯತ್ಯಾಸ ರಾಜಕಾರಣದಲ್ಲಿ ಮಾತಾಡೋರೆ. ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ವಿಚಾರಕ್ಕೆ ಬಂದಿಲ್ಲ. ನಿಮ್ಮವು ತೆಗೆದ್ರೆ 106. ಈಗ ನಾನು ಅಲ್ಲಿ ಮುನ್ಸಿಪಲ್ ಆಫೀಸ್ ಹತ್ರ ಹೋಗಿದ್ದೆ ಜೇಡ್ರಳ್ಳಿ ಕೃಷ್ಣಪ್ಪನ ಜೊತೆ. 60ಕ್ಕೆ 70 ಜಾಗ ಕೊಟ್ಬಿಟ್ಟವ್ರಂತೆ ಕಾಂಗ್ರೆಸ್ ಕಚೇರಿ ಕಟ್ಟಕ್ಕೆ. ಯಾರಪ್ಪನ ಆಸ್ತಿ ಸ್ವಾಮಿ ಇದು? ಯಾವುದೋ ಒಂದು ಪಕ್ಷದ ಹಿತದೃಷ್ಟಿಯನ್ನು ಇಟ್ಕೊಂಡು ನೀವು ಆ ಪಕ್ಷದ ಅಭಿವೃದ್ಧಿಗೆ ಹೋಗಿ ನೀವು ಮಾಗಡಿ ಮುನ್ಸಿಪಲ್ ಸ್ವತ್ತನ್ನ ನೀವು 60ಕ್ಕೆ 70 ಜಾಗನ ಬರೀ 5% ವ್ಯಾಲ್ಯೂಯೇಷನ್ನ ಲೆಕ್ಕ ಹಾಕ್ಬಿಟ್ಟು ನೀವು 60ಕ್ಕೆ 70, 67, 42, 4 ಕುಂಟೆ ಜಾಗ ನೀವು ಅಲ್ಲಿ ಕೊಟ್ಟಿದ್ದೀರ ಅಂತಂದ್ರೆ, ಹಾಗಾದ್ರೆ ನೀವು ಕೊಡಿ, ಎಲ್ಲ ಪಕ್ಷದವ್ರಿಗೂ ಕೊಡ್ತಾ ಇರಿ ಒಂದೊಂದು ಜಾಗನ. ಹಂಗಾರೆ ಕೊಡಿ, JDS ನಮ್ಮ ಪಕ್ಷಕ್ಕೂ ಒಂದು ಕೊಡಿ, BJPಗೂ ಒಂದು ಕೊಡಿ. ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಎಲ್ಲ ಸರ್ಕಾರ ನಿಮ್ಮದೇ ಅದೇ ಒತ್ಕೊಂಡಿದ್ದೀರಪ್ಪ ಸೈನು. ಯಾವ ಪತ್ರಿಕೆ ಪ್ರಕಟಣೆ ಮಾಡಿದ್ದೀರಾ ನೀವು? ಯಾವ್ದಾರ ಪತ್ರಿಕೆಯಿಂದ ಪ್ರಕಟಣೆ ಆಗಿದೆಯಾ? ಮಾಗಡಿ ತಾಲೂಕಲ್ಲಿ ನೀವು 60ಕ್ಕೆ 70 ಜಾಗ ಕೊಡ್ತಾ ಇದ್ದೀವಿ, ನೀವು ಸಾರ್ವಜನಿಕರು ಇದನ್ನು ಮುಕ್ತವಾಗಿ ಚರ್ಚೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ನೀವೇನಾದರೂ ಒಂದು ಪತ್ರಿಕಾ ಪ್ರಕಟಣೆ ಮಾಡಿದ್ದೀರಾ? ಯಾವುದು ಮಾಡಿದೆ? ನೀವು ಏಕಾಏಕಿ ಯಾವುದೋ ಒಂದು ಪಕ್ಷಕ್ಕೆ ಕೊಟ್ಬಿಟ್ರೆ ಏನು ಆ ಪಕ್ಷ ಏನು ನಮ್ಗೇನು ಅನ್ನ ಕೊಡ್ತಾದ? ನಮ್ಮ ಅಭಿವೃದ್ಧಿ ಮಾಡ್ತಾದ ಆ ಪಕ್ಷ? ನೀವೆಲ್ಲ ಏನು ಬೇಕಾದರೂ ಮಾಡ್ಬೋದು. ನಾವು ಸ್ವಾಮಿ ಕೆಂಪೇಗೌಡರ ಪ್ರತಿಮೆನ ಒಂದು ಸ್ಥಳಾಂತರ ಮಾಡಬೇಡಿ, ಅಲ್ಲೇ ಬುಡಿ ಅಂತ ಕೇಳಿದ್ರೆ ಈ ಮಾಗಡಿ ಕಟ್ಟಿದಂಥ ವ್ಯಕ್ತಿ, ಬೆಂಗಳೂರು ಕಟ್ಟಿದಂಥ ವ್ಯಕ್ತಿ, ನಮಗೆಲ್ಲ ನಮ್ಮ ಪೂರ್ವಜರಿಗೆ ಇವತ್ತು ಕೂಡ, ಅವತ್ತಿನ ಕಾಲದ ಪೂರ್ವಜರಿಗೆ ಮತ್ತು ಇವತ್ತು ನಮಗೂ ಕೂಡ ಅವರು ಹಾಕಿಕೊಟ್ಟಂಥ ದಾರಿ ದೀಪನೇ ನಮಗೆ ಒಂದು ಮಾರ್ಗದರ್ಶನ. ನೀವು ಇದನ್ನೆಲ್ಲ ಏನು ಬೇಕಾದರೂ ಮಾಗಡಿ ತಾಲೂಕಲ್ಲಿ ಬದಲಾವಣೆ ಮಾಡ್ತೀರಾ. ಆದರೆ ನೀವು ಎಚ್ಚರಿಕೆ ಕೊಡುವಂಥ ಕೆಲಸನ ಯಾರೂ ಕೂಡ ದಯವಿಟ್ಟು ಮಾಡಬೇಡಿ. ನಿಮ್ಮ ಟೀಕೆಗಳು ಯಾವತ್ತು ಆರೋಗ್ಯಕರವಾಗಿರಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಚ್ಚರಿಕೆ ಕೊಡುವಂಥ ಏನಾದ್ರು ವಿಚಾರಗಳು ನೀವು ಬಂದರೆ, ನಾವು ಕೂಡ JDS ಪಕ್ಷದ ನಾಯಕರಿರ್ಬೋದು, JDS ಪಕ್ಷದ ಕಾರ್ಯಕರ್ತರು ನಾವೇನಿದ್ದೀವಿ, ನಾವೆಲ್ಲರೂ ಕೂಡ ಕೈಕಟ್ಟಿ ಕೂತಿಲ್ಲ. ನಿಮ್ಮ ಹೇಳಿಕೆಗಳಿಗಿರ್ಬೋದು, ನೀವು ಮಾಡ್ತಕ್ಕಂಥ ಎಲ್ಲ ಈ ಅಕ್ರಮ ಕೆಲಸ ಕಾರ್ಯಗಳಿಗಿರ್ಬೋದು, ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಶಕ್ತಿಯನ್ನು ದೇವರು ನಮಗೆ ಕೊಟ್ಟವನೇ. ಮುಂದಿನ ದಿನಗಳಲ್ಲಿ ನೀವು ಎಚ್ಚರಿಕೆ ಕೊಡುವಂಥ ವಿಚಾರಗಳಾಗಲಿ, ಎದುರಿಸುವಂಥ ವಿಚಾರ ಆಗಲಿ ನೀವು ಯಾರೂ ಮಾಡಬೇಡಿ. ನಾವು ಅದನ್ನ ಯಾರೂ ಕೇಳೋದು ಇಲ್ಲ. ನಾವು ಅವನು ಯಾರೋ ಹೇಳೋನಲ್ಲ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಮುಂಚಿತವಾಗಿ ಒಳಬಿಡೋರು ಬಾಲಕೃಷ್ಣ ಅವರು ಅಂತ ಹೇಳ್ಕೊಂಡು ಅವನು ಯಾರೋ, ಅವನು ಅನಾಗರಿಕ, ಅವನಿಗಿನ್ನ ರಾಜಕಾರಣದ ವ್ಯವಸ್ಥೆ ಗೊತ್ತಿಲ್ಲ. ಇಂಥ ಎಚ್ಚರಿಕೆ ಕೊಡುವಂಥ ಕೆಲಸಗಳನ್ನ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಮಡಿಕೊಳ್ಳಿ. ಇಲ್ಲಿ ನೀವೇನಾರ ಬೀದಿಗೆ ತಂದ್ರೆ ಆ ವಿಚಾರನ, ನಮಗೂ ಕೂಡ ಪೊಲೀಸ್ ಸ್ಟೇಷನ್ ಅದೇ, ನಮಗೂ ಕೂಡ ರಕ್ಷಣೆ ಕೊಡ್ತಾರೆ. ನಾವು ಮಾತಾಡಿದ್ರು ನಮ್ಗೆ ರಕ್ಷಣೆ ಕೊಡ್ತಾರೆ. ನೀವು ಮಾತಾಡಾದ್ಮೇಲೆ ನಾವು ಮಾತಾಡಿದ್ರೆ ಕೊಡಲ್ವ ನಮಗೆ? ಅವ್ರು ಕೇಳ್ತಾರೆ, ಸ್ವಾಮಿ ಮಾತಾಡೋರು ಮೊದಲು ನೀವು, ಆಮೇಲೆ ಅವರು ಒಂದು ಪತ್ರಿಕಾಗೋಷ್ಠಿ ಕರೆದಿ ಅದನ್ನ ಪ್ರತಿಭಟನೆ ಮಾಡೋರೆ ಅಂತ ಹೇಳ್ತಾರೆ. ನಾವ್ಯಾರು ಕೂಡ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇಲ್ಲ, ಆದರೆ ಈ ಪತ್ರಿಕಾಗೋಷ್ಠಿ ಮೂಲಕ ನಮಗೆ ವಿಚಾರ ತಿಳಿಸ್ತಾ ಇದ್ದೀವಿ. 48 ರೂಪಾಯಿ ಅಡಿ, 48 ರೂಪಾಯಿ ಅಡಿಗೆ 60-70 ಜಾಗ ಕೊಟ್ಟವ್ರಲ್ರಿ. ಯಾರ್ದು DC ಮನಿದೇನ್ರಿ ಇದು? ಈ ಜಾಗ DCಗೆ ಸಂಬಂಧಪಟ್ಟದ್ದೇನ್ರಿ? ತಾಲೂಕ್ ಆಫೀಸಲ್ಲಿ ಇವತ್ತು ನೋಡಿ, ಒಬ್ಬರನ್ನ ನಿಮ್ಮ ಇಡೀ ಜನ್ಮದಲ್ಲಿ, ಇವಾಗ ನೀವು ಈಗ ಪತ್ರಿಕೆಯವ್ರಿಗೆಲ್ಲ A to Z ಗೊತ್ತು, ಏನು ಮಾಡ್ತಾರೆ ಅವ್ರು ತಾನೇ. ಈಗ ನಾವು ಕರೆದ್ರು ಪತ್ರಿಕಾಗೋಷ್ಠಿಗೆ ಬರ್ತಾರೆ, ಅವ್ರು ಕರೆದ್ರು ಪತ್ರಿಕಾಗೋಷ್ಠಿಗೆ ಹೋಗ್ತಾರೆ, ಎಲ್ಲ ಪಕ್ಷದವ್ರು ಕರೆದ್ರು ಪತ್ರಿಕಾಗೋಷ್ಠಿ ಎಲ್ಲ ಹೋಗ್ತೀರಾ. ನೀವೆಲ್ಲ ಒಂದು ಸ್ನೇಹಿತರ ಥರ ವಿಚಾರಗಳನ್ನ ಕೇಳಿಕೊಂಡು ಅದನ್ನು ತಿಳಿಸುವಂಥ ಕಾರ್ಯಕ್ರಮ ಮಾಡ್ತೀರಾ ಅಷ್ಟೇ. ತಾಲೂಕು ಕಚೇರಿನಲ್ಲಿ ಒಬ್ಬ ಕ್ರಮಬದ್ಧ ಅಧಿಕಾರಿನ ಹಾಕ್ಸಕ್ಕೆ ಆಯ್ತೇನ್ರಿ ನಿಮ್ಮ ಕೈಲಿ? ಒಬ್ಬ ಕ್ರಮಬದ್ಧ ಅಧಿಕಾರಿನ ಈಗ ನೀವು ಬಾಲಣ್ಣ ಮನಸ್ಸು ಮಾಡಿದ್ರೆ ಇನ್ನು 24 ಗಂಟೆನಲ್ಲಿ ಒಬ್ಬ ತಹಸೀಲ್ದಾರ್ನ ಹಾಕ್ಸ್ಬೋದು ಸರ್. ಮಾಡಿ ತಾಲೂಕಿಗೆ ಒಬ್ಬ ನಿಷ್ಠಾವಂತ, ಒಬ್ಬ ಕ್ರಮಬದ್ಧ ಅಧಿಕಾರಿನ ಹಾಕಿಸಿ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದು. ಅಲ್ಲಿ ಅದೇನೋ ಹೇಳ್ತಾರಲ್ಲ, ನಿನ್ನ ಬೈದಂಗೆ ನಾನು ಬೈತೀನಿ,
ನಾನಿಲ್ಲಿ ಮಗನ ಕಿಟ್ಕೊಂಡು ಜೀವನ ಮಾಡ್ತೀನಿ, ಹೊತ್ತಾಗ ತೊಟ್ಲು ತೂಕೊಂಡು ಜೀವನ ಮಾಡ್ತೀನಿ ಅಂತಕ್ಕಂಥ ಒಂದು ವಹಿವಾಟು ತಾಲೂಕು ಆಫೀಸಲ್ಲಿ ನಡೀತಾ ಇರೋದು. 3 ವರ್ಷ ಇವರು ಹೆಚ್ಚು ಕಡಿಮೆ 2-3 ವರ್ಷ ಆಗಿರ್ಬೇಕು ಇವಾಗ ಅಧಿಕಾರಕ್ಕೆ ಬಂದು. ಅವತ್ತಿಂದ ಇವತ್ತಿನವರೆಗೂ ಆ ಬಯಸ್ಕೊಳ್ಳೋ ತಹಸೀಲ್ದಾರೆ ಅವನಿನ್ನ. ಆ ತಹಸೀಲ್ದಾರರು ಎಲ್ಲ ಟ್ರಾನ್ಸ್ಫರ್ ಅಂತ ಅಂದ್ರು, ತಿರ್ಗಾ 3 ದಿವಸಕ್ಕೆ ತಿರ್ಗಾ ಇಲ್ಲೇ ವೆಕೇಟ್ ಮಾಡಿದ್ರು ಅವ್ರನ್ನ. ಒಂದೇ ಒಂದು ತಾಲೂಕು ಆಫೀಸಲ್ಲಿ ಒಂದೇ ಒಂದು ಸಣ್ಣ ಕೆಲಸ ಆಯ್ತಾ ಇಲ್ಲ. ಒಂದು ಖಾತೆ ಬದಲಾವಣೆ, ಸರ್ವೆ, ಒಂದು ದುರಸ್ತಿ ಕಾರ್ಯಕ್ರಮ, ಪೋಡಿ ಕಾರ್ಯಕ್ರಮ ನೀವೇನು ಮಾಡ್ತಾ ಇದ್ದೀರಾ? ಏನು 1 to 5 ಮಾಡಿಬಿಡ್ತೀನಿ, ಇಡೀ ಮಾಡಿ ತಾಲೂಕಿಗೆ ದುರಸ್ತಿ ಮಾಡ್ತೀನಿ ಅಂತ ಅಂದ್ರೆ ಏನು ಮಾಡಿದ್ದೀರಾ ನೀವು? ಉಳಿಮೆ ಚೀಟಿ ಎಷ್ಟವೆ ಬ್ಯಾಲೆನ್ಸು ನಿಮ್ಮ ಹತ್ರ? ಯಾವ ಗ್ರಾಮನ ಪೊಡಿ ಮುಕ್ತ ಮಾಡಿದ್ದೀರಾ? ಈ ಕೆಲಸ ಕಾರ್ಯಕ್ರಮಗಳನ್ನ ಮಾಡೋದ್ರ ಕಡೆಗೆ ಗಮನ ಕೊಡಿ. ನಮ್ಮ ನಾಯಕರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಬೇಡಿ. ನಾವೆಲ್ಲರೂ ಕೂಡ ಇನ್ನು ಎಲ್ಲರೂ ಇದ್ದೀವಿ. ನಾವು ಅದನ್ನು ನೀವೇನು ಪ್ರತಿಭಟನೆ ಮಾಡ್ತೀರಾ, ನೀವೇನೇನು ಬೈತೀರಾ, ನೀವೇನೇನು ಬೆದರಿಕೆಗಳನ್ನ ಹಾಕ್ತೀರಾ, ಅದಕ್ಕೆ 10ರಷ್ಟು ನಮ್ಮ ಕಾರ್ಯಕರ್ತರು ಭಾಳ ಆರೋಗ್ಯಕರವಾಗಿದ್ದಾರೆ, ಭಾಳ ಸ್ವಚ್ಛವಾಗಿದ್ದಾವೆ ನಮ್ಮ ಹ್ಯಾಂಡ್ಗಳು. ನಾವು ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಆರೋಗ್ಯಕರವಾದ ಏನಾದರೂ ಹೇಳಿಕೆಗಳನ್ನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಏನು ಅಂತ ನಾವು ಈ ಸಮಾಜಕ್ಕೆ ಈ ಮಾಗಡಿ ತಾಲೂಕಿನಲ್ಲಿ ನಾವು ಕೂಡ ಅಂಥ ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಮುಂದಾಗ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಶಿವಕುಮಾರ್ ಮಾತಾಡ್ತಿರಲ್ಲ, ನಾನು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ನಾನು ವಿಚಾರವಾಗಿ ನಾನು ಸತ್ಯವಸ್ತುವನ್ನು ಕೊಂಡು ಅಂತ ಹೇಳ್ತಾರಲ್ಲ, ಇವತ್ತು ಅಲ್ಲಿ ರಾಗಿ ಕೇಂದ್ರ ನಡೀತಾ ಇತ್ತು, ರಾಗಿ ತಗೋತಾವೆ. ಅಲ್ಲಿ ನಾನು ಹೇಳ್ಬೇಕಾಯ್ತು, ರಾಗಿ ಕೇಂದ್ರಕ್ಕೆ ಹೋಗಿ ನೋಡಿ, ದಯವಿಟ್ಟು ನಿಮ್ಗೆ ಮನವಿ ಮಾಡ್ತೀನಿ. ನಾವು ಹೋದ್ರೆ ವಿರೋಧ ಪಕ್ಷ ಅಂತಾರೆ, ಕೇಳೋಕ್ಕೋದ್ರೆ ಸಾಕು ದೌರ್ಜನ್ಯ ಅಂತಾರೆ. ಏನು ಆಗ್ತಿದೆ ಅಂತ ನೋಡ್ಕೊಂಬಂದಿ. ಒಂದು ಮೂಟಿಗೆ 700 ಗ್ರಾಮ್ ತಗೋಬೇಕು ಅಂತ ಇದೆ. ಇವತ್ತು ಎಷ್ಟು ರೈತರು ಮನೆ ಹಾಳಾಗ್ತಾ ಇದೆ ಅಂತ ನೋಡ್ಬೇಕು. ಅವ್ರು ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾವ್ರೆ, ಅದಕ್ಕೆ ಎಷ್ಟು ಕೂಲಿ ಕೊಟ್ಟವ್ರೆ ನೋಡ್ಬೇಕು. ಖಂಡಿತ ಬರ್ತದೆ. ಒಂದೊಂದು ಕೂಲಿಗೆ ಇವತ್ತು 600-700 ರೂಪಾಯಿ, ಸಂಜೆ 1000 ರೂಪಾಯಿ ಬರ್ತದೆ. ಅವ್ನು ಒಂದು ಎಕರೆ ಬೆಳಿಬೇಕು ಅಂದ್ರೆ ಕನಿಷ್ಠ 15 ಮೂಟೆ ಬೆಳಿಬೋದು. 15 ಮೂಟೆಗೆ ಎಷ್ಟು ಖರ್ಚು ಮಾಡ್ತಾನೆ ಅಂತ ಅವ್ರಿಗೆ ಲೆಕ್ಕಾಚಾರ ನೀವೇ ಹಾಕಿ. ಎಲ್ಲರೂ ರೈತರ ಮಕ್ಕಳು ಇರೋರೆಲ್ಲ. ನನಗೆ ತಿಳಿದ ಪ್ರಕಾರ ಒಂದು ಮೂಟೆಗೆ 700 ಗ್ರಾಮ್ ತಗೋಬೇಕು ಅಂತ ಇದೆ. ಇವತ್ತು ಒಂದು ಮೂಟೆಗೆ 4 kg ಹೋಯ್ತಾ ಇದೆ. ಇನ್ನು 3-4 kg ಯಾರು ಹೋಯ್ತಾ ಇದೆ ಅದನ್ನ ಕೇಳಿದ್ರೆ ಯಾರವ್ರೆ? ಶಿವಕುಮಾರ್, ನೀನು ಬಾಲನ ಪಕ್ಕ ಇದೆಯಲ್ಲಪ್ಪ, ಇದನ್ನು ಮಾಡ, ಒಳ್ಳೆ ಕೆಲಸ ಮಾಡು. ಮುಂದೆ ನಿನಗೆ ನಿಮ್ಮ ಶಾಸಕರು ಇನ್ನೂ ಒಳ್ಳೇದಾಗ್ತದೆ. ಅದು ತೊಟ್ಬೇಡ, ಸೈನ್ ಅಂತ ಹೇಳ್ಬೇಡ. ಶಿವಕುಮಾರ್, ಇಂಥ ಕೆಲಸ ಮಾಡಿ ನೀನು ಅಲ್ಲಿ ಆಗ್ತದೆ ನೋಡು. ನಾವು ಕೇಳೋದಂದ್ರೆ ವಿರೋಧ ಪಕ್ಷ ಅಂತೀರಾ. ಒಂದು 3-4 kg ಹೋಗ್ತೈತೆ. ಯಾರು ಹೋಗ್ತಾ ಇರೋದು? ನಿಮಗೆ ಗೊತ್ತಿಲ್ವಾ? ತಾಲೂಕು ದಣಿ ಗೊತ್ತಿಲ್ವಾ? ತಹಸೀಲ್ದಾರ್ ಗೊತ್ತಿಲ್ವಾ? ಶಾಸಕರ ಗಮನಕ್ಕೆ ಬಂದಿಲ್ವಾ ಇದು? ಇದೆಲ್ಲ ನಿಮ್ಗೆಲ್ಲ ಬರ್ತಾಯಿತ್ತು ಸ್ವಾಮಿ. ನಾನು ಹೇಳೋದು ಇವೆಲ್ಲ ಬರ್ತದೆ. ಇಂಥ ಕೆಲಸನ ಮೊದಲು ಮಾಡಿ ನೀವು ಬಾಲಣ್ಣನ ಕೆಲಸ ಮಾಡಿಸಿ ನಿಮ್ಮ ಜೊತೆಲಿರೋ ನೀವಾರು ಮಾಡಿ ಮುಂದೆ ಮಾತಾಡೋದು ಅಂತ ನಾನು ಹೇಳಕ್ಕೆ ಮನವಿ ಮಾಡ್ತೇನೆ. ಈ ಕೊಟ್ಲೆ 3-4 kg ವಾಪಸ್ ಕೊಡಬೇಕು ರೈತರಿಗೆ. ಯಾರ್ಯಾರು ಹಾಕೋರೋ ಯಾರ್ಯಾರು ಎಷ್ಟು kg ವಾಪಸ್ ಹೋಗ್ಬೇಕು. ಇಲ್ಲ ಅಂದರೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ಹೋರಾಟ ಮಾಡ್ತೀವಿ. ವಾಪಸ್ ಕೊಡ್ಬೇಕು ರೈತರಿಗೆ ಹೇಳಕ್ ಅಂತ ಬಯಸ್ತೀನಿ. ಕೃಷ್ಣಮೂರ್ತಣ್ಣವರು ಈ ತಾಲೂಕಿನಲ್ಲಿ ಹೆಂಗಿದ್ರು, ಯಾವ ಥರ ಅಂತ ವಿಸ್ತಾರವಾಗಿ ನಮ್ಮೆಲ್ಲ ನಾಯಕರುಗಳು ಮಾತಾಡೋರೆ. ಪಾಪ ನಮ್ಮ ಮಂಜಣ್ಣವ್ರಿಗೆ ತುಂಬ ಆತ್ಮೀಯರಾಗಿರೋದ್ರಿಂದಲೇ ಈ ಸತಿ ಎಲೆಕ್ಷನಲ್ಲಿ ಸೋಲ್ಸೋಕ್ಕೆ ಮುಂದಾಳತ್ವ ತಗೊಂಡಿದ್ರು, ಸೋಲಿಸಿದ್ದಾರೆ. ತಿರ್ಗಾ ಅವರು ತಾಲೂಕಿಗೆ ಅದು ಹೆಂಗೆ ಎಂಟ್ರಿ ಕೊಡ್ತಾರೋ ನಮಗೂ ಗೊತ್ತಿಲ್ಲ. ನಾವು ಕೃಷ್ಣಣ್ಣವ್ರನ್ನ ಯಾವುದೇ ತೇಜೋವಧೆ ಮಾಡಲಿಲ್ಲ, ಇಲ್ಲ ನಾವು ಯಾವುದೇ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಅವ್ರನ್ನ ಮಾಗಡಿ ತಾಲೂಕಲ್ಲಿ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬಿಡಲಿಲ್ಲ. ಇಲ್ಲ ಪ್ರತಿ ನ್ಯಾಯ ಮಾಡಬೇಕಾದ್ರೆ ಇವರ ರಾಸಲೀಲೆಗಳನ್ನ ನಾವೆಲ್ಲೂ ಹಚ್ಚಲಿಲ್ಲ. ಯಾಕೆಂದರೆ ಇದು ಕೃಷ್ಣಮೂರ್ತಣ್ಣವ್ರು ಗೊತ್ತಿರಬೇಕು. ಅವ್ರು ಸೋತಿದ್ರು ಕೂಡ ಕೃಷ್ಣಮೂರ್ತಣ್ಣವ್ರ ಬಗ್ಗೆ ಎಲ್ಲೂ ಕೂಡ ನಮ್ಮ ಮಂಜಣ್ಣನವರು ಒಂದೇ ಒಂದು ಪದ ಬಳಕೆನೂ ಮಾಡಿಲ್ಲ. ಇದು ಅವ್ರ ಗಮನಕ್ಕೆ ಬರಬೇಕಾದ ವಿಚಾರ. ಎಲ್ಲ ಕ್ಷೇತ್ರದಲ್ಲೂ ಅವ್ರನ್ನ ತಕ್ಕೊಂಬಂದಿರೋದು ಯಾರು ಅಂತ ಅವ್ರು ಯಾರ ಪಕ್ಕದಲ್ಲಿ ಕೂತಿರ್ತಾರೆ ಅವ್ರು ಅದನ್ನು ತಿಳಿಸಬೇಕು. ಯಾರ ಬಗ್ಗೆ ಏನಾದರೂ ಮಾತಾಡ್ತೀನಿ ಅಂದರೆ ನಾವು ನಮ್ಮ ಯೋಗ್ಯತೆ ಅನುಸಾರವಾಗಿ ಮಾತಾಡಬೇಕು. ಮಂಜಣ್ಣವರು ನಿಮ್ಮನ್ನು ಹೆಂಗೆ ಬೆಳೆಸ್ಕೊಂಡಿದ್ರು, ನಿಮ್ಮನ್ನು ಹೆಂಗೆ ಉಳಿಸ್ಕೊಂಡಿದ್ರು, ಯಾವ ಥರ ಇದ್ದರು,
ಇವತ್ತು ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮಂಜಣ್ಣವ್ರನ್ನ ತೇಜೋದಯ ಮಾಡಕ್ ಹೋಗ್ಬೇಡಿ. ತಾಲೂಕಿನ ಜನ ಯಾವತ್ತಿದ್ರು 52,000ದಿಂದ ಗೆಲ್ಸಿದ್ರು, ಇನ್ನು ಮುಂದಕ್ಕೆ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ತಾರೆ. ಬಟ್ ಕೃಷ್ಣಮೂರ್ತಿ ಅವರು ಹೇಳಿದ ತಕ್ಷಣ ಯಾವುದೇ ಕಾರಣಕ್ಕೂ ಬೇರೆ ತೀರ್ಮಾನಗಳು ಬದಲಾವಣೆ ಆಗಲ್ಲ. ಇನ್ನೊಂದು ಹೇಳಬೇಕು, ಈಗ 60ಕ್ಕೆ 70 ಇಂದಿರಾ ಕ್ಯಾಂಟೀನ್ ಹತ್ರ ಜಾಗ ಕೊಟ್ಟವ್ರೆ, ಅದು ಕ್ಯಾಬಿನೆಟ್ ಅಲ್ಲೇ ಅಪ್ರೂವಲ್ ಮಾಡಿ ಕೊಟ್ಟವ್ರೆ. ಆದರೆ ಬಾಲಣ್ಣನವರು ಎಷ್ಟು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಭವನಕ್ಕೆ ಓಡಾಡೋರೆ ಅಂದರೆ, ಸ್ವಂತ ಜಾಗ ಇತ್ತು ಇಲ್ಲೇ ಕಲ್ಯಾಣದಲ್ಲಿ, ಸ್ವಂತ ಜಾಗ ಇದೆ, ಅವ್ರನ್ನ ಕಮರ್ಷಿಯಲ್ ಜಾಗ ಮಾಡ್ಕೊಂಡ್ರು. ಯಾಕೆ ಸ್ವಂತ ಜಾಗದಲ್ಲಿ ನೀವು ಕೆಲವರೆಲ್ಲ ಹೇಳ್ತಿರ್ತಾರೆ, ನಾನು ಅಲ್ಲದ ದೇಣಿಗೆ ಕೊಡ್ತಾ ಇದ್ದೀನಿ ಅಂತ, ನಾನು ಆಸ್ಪತ್ರೆಗೆ 20 ಲಕ್ಷ ಕೊಡ್ತೀನಿ, ನಮ್ಮ ತಾಯಿ ಹೆಸರು ಕೊಡ್ತೀನಿ, ನಮ್ಮ ತಂದೆ ಹೆಸರು ಕೊಡ್ತೀನಿ. ಏನು ಕೊಟ್ಟವ್ರೆ? ಯಾರು ಕೊಟ್ಟವ್ರೆ? ತಿರ್ಗಿ ಯಾಕೆ ನಿಮ್ಮದೇ ಜಾಗ ಇತ್ತಲ್ಲ, ಯಾಕೆ ಭವನ ಕಟ್ಟಕ್ಕೆ ನಿಮ್ಗೆ ಶಕ್ತಿ ಇಲ್ವಾ? ಎಲ್ಲರಿಗೂ ದಾನ ಧರ್ಮ ಮಾಡ್ತೀರಾ, ನಿಮ್ಮದೇ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಭವನ ಕಟ್ಟಕ್ಕೆ ಯಾಕಾಗಲ್ಲ? ಕೆಲವು ಸನ್ನಿವೇಶಗಳಿಗೆ ಯಾವ ಥರ ನಡ್ಕೋಬೇಕು ಅನ್ನೋದನ್ನ ಬಾಲಕೃಷ್ಣ ತಂತದ್ದು. ಯಾಕೆಂದ್ರೆ ನಮ್ಮ JDS ಪಕ್ಷ ನಾಯಕರನ್ನ ಹುಟ್ಟಾಕುವಂತಿರೋ ಪಕ್ಷ, ಯಾರನ್ನೇನೋ ಇದನ್ನ ಮಾಡಿಲ್ಲ. ಈಗ ಅತಿಯಾಗಿ CM ಆಗಿರೋರು ನಮ್ಮ JDS ಪಕ್ಷದಿಂದ ಹೋಗಿರೋರು, ಅದನ್ನ ನಮ್ಮ ನಾಯಕರುಗಳ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ಇನ್ನು ಶಿವಕುಮಾರ್ ಅವರು ಎಲ್ಲಪ್ಪ ಆಶ್ರಯ ಕಮಿಟಿದು ಯಾರಿಗೋ ಮನೆ ಕೊಡಿಸ್ತೀನಿ ಅಂತ ಎಷ್ಟು ಕೇಳಿದ್ಯಾ? ಖಾತಾ ಮಾಡಿಸ್ಕೊಡ್ತೀನಿ ಅಂತ ದುಡ್ಡು ಇಸ್ಕೊಂಡಿದ್ಯಲ್ಲಪ್ಪ, ಎಲ್ಲಿ ಮಾಡಿಸ್ಕೊಟ್ಟಿದ್ಯಪ್ಪ? ಅದಕ್ಕೆ ಸಾಕ್ಷಿಗಳವೆ, ಬೇಕಾದ್ರೆ ಕೇಳಿದ್ರೆ ಅವ್ರೇನೋ ಕರೆದ್ರೆ ವೈಯಕ್ತಿಕವಾಗಿ ಕರಿತೀವಿ. IDSFT ಲೇಔಟ್ ಡೆವಲಪ್ ಮಾಡ್ತಾ ಇದ್ದಾರೆ, ಮರ ಕುಯ್ದ್ರು, ಯಾರು ಪರ್ಮಿಷನ್ ತಗೊಂಡು ಕುಯ್ದ್ರು, ಬಿಲ್ಡಿಂಗ್ಗಳು ಹೊಡೆದಾಕ್ತಾರೆ, ಯಾರನ್ನ ಕೇಳಿ ಹೇಳಿ ಅದನ್ನ ಟೆಂಡರ್ ಕರೀತಾರೆ ಇದ್ರೆ ಗೊತ್ತಿರಲ್ಲ, ಸೀಕ್ರೆಟ್ ಟೆಂಡರ್ ಅಂತೆ. ಅದೇ ಯಪ್ಪ ಕಾಂಟ್ರಾಕ್ಟರ್ಸ್ ಬಿಲ್ ಕೊಡೋಕೆ ದುಡ್ಡಿರಲ್ಲ, ಡೆಮಾಲಿಷ್ ಮಾಡೋಕ್ಕೆ ದುಡ್ಡು ಇರ್ತದೆ. ಏನ್ ಮಾಡಬೇಕು? ಯಾವ್ದಾನ ಒಂದು ಬಿಲ್ಡಿಂಗಿಗೆ ಇಲ್ಲ ಒಂದು ಕಾಮಗಾರಿ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಯಾವ್ದಾದ್ರು ಅದು ಅಂದಾಜು ವೆಚ್ಚ ಎಷ್ಟು, ಜಾಹೀರಾತು ಯಾವ್ದಕ್ಕಾದ್ರೂ ಹಾಕಿದ್ದೀರಾ? ಯಾವ್ದಕ್ಕಾದ್ರೂ ಒಂದು ಕೆಲ್ಸಕ್ಕೆ ನೀವು ಹಾಕಿದ್ದೀರಾ ಅಂತ ಹೇಳಿ. ಇಲ್ಲಿ ಯಾರು ಪರ ವಿರೋಧ ಅಲ್ಲ, ಕಾನೂನಲ್ಲಿ ಎಲ್ಲರಿಗೂ ಕೇಳೋ, ಸಂವಿಧಾನದಲ್ಲಿ ಎಲ್ಲರಿಗೂ ಕೇಳೋ ಅಧಿಕಾರ ಇದೆ. ನಾವು ಕೇಳ್ತೀವಿ, ಹಂಗಂತ ನಾವು ಯಾರಿಗೂ ಧಮಕಿ ಹಾಕಿಲ್ಲ, ನಾವು ಯಾರ ಪರನೂ ವಿರೋಧ ಮಾಡಿಲ್ಲ. ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀನಿ, ಎಲ್ಲ ಬರೀ ಕಳಪೆ ಅಭಿವೃದ್ಧಿ ಮಾಡ್ತಾ ಇದ್ದೀರಲ್ಲ, ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ಮಾತಿನ ಮುಂಚೆ ಒಂದು 10 ಜನ ಮೀಡಿಯಾದಲ್ಲಿ ಅವ್ರಿಗೆ ಬಿಟ್ರೆ ಏನು ಕೆಲಸ ಇಲ್ಲ. ಒಂದು ಚಿಕ್ಕ ಬಕೆಟು, ಒಂದು ದೊಡ್ಡ ಬಕೆಟು ಹಿಡ್ಕೋ, ಯಾರನ್ನ ಹೋಗಿ ಹೇಳು, ಕೂತ್ಕೊಂಡು ಮಾತಾಡು. ಏನು ಮಾಡಿದ್ದೀರಾ? ಇದೇ ಕ್ಯಾಬಿನೆಟಲ್ಲಿ ನೀವು 60-70ಕ್ಕೆ ಅಪ್ರೂವಲ್ ತಗೊಂಡ್ಬಂದಿದ್ದೀರಲ್ಲ ಸ್ವಾಮಿ, ಅದನ್ನೇ 4 ಜನಕ್ಕೆ ಒಳ್ಳೇದಾಗೋ ಥರ ನಿಮ್ಗೆ ಇದನ್ನ ಮಾಡಿಸ್ಬೋದಾಯ್ತಲ್ರಿ. ಕಾಂಗ್ರೆಸ್ ಭವನಕ್ಕೆ ಇದನ್ನ ಮಾಡೋದಲ್ಲ, ತಾಲೂಕು ಆಫೀಸ್ನ ತಗೊಂಡೋಗಿ NS ಇಟ್ರ, ಯಾಕೆ ನಮ್ಮ ಸರ್ಕಲಲ್ಲಿ ಇಟ್ಟಿದ್ರೆ ಆಯ್ತಿರ್ಲಿಲ್ವಾ? ತಾಲೂಕು ಆಫೀಸ್ನ NS ತಗೊಂಡ್ಬಂದ್ರಲ್ಲ ಸ್ವಾಮಿ, ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಯ್ತಾ, ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಯ್ತಾ? ಅದು ಗೊತ್ತಾಗಿಲ್ವಾ ನಿಮಗೆ? ಅಂಬೇಡ್ಕರ್ ಪುತ್ಥಳಿನ 10 ಅಡಿ ಹಿಂದಕ್ಕೆ ಇಕ್ಕಪ್ಪದ್ದು ಅಲ್ಲೇ ಇದ್ರೆ ಏನಾಯ್ತದಪ್ಪ? ಪುತ್ಥಳಿನ ಏನಾಯ್ತು? 10 ಅಡಿ ಹಿಂದಕ್ಕೆ ಇಡಪ್ಪದ್ದು ಅಲ್ಲೇ ಇಟ್ರೆ ಏನಾಯ್ತದೆ? ಓಲೆ ನೀವಿಷ್ಟೆಲ್ಲ ಸತಿ MLA ಆಗಿದ್ದೀರಲ್ಲ, ನಿಮ್ಗೆ ಎಲ್ಲಾ ತರದಲ್ಲೂ ಕಾನೂನು ಎಲ್ಲ ಗೊತ್ತು, ನೀವೆಲ್ಲಾ ತರದಲ್ಲೂ ಪರಿಣಿತಿರಿದ್ದೀರಾ. ಯಾವ್ದಾನ ನೀವು ಪುತ್ಥಳಿ ಇಡಬೇಕಾದ್ರೆ DC ಇಂದ ಪರ್ಮಿಷನ್ ತಗೊಂಡಿದ್ದೀರಾ? ಅಪ್ರೂವಲ್ ಆಗೈತಾ? ಇಷ್ಟಕ್ಕಿಷ್ಟು ಜಾಗ ಕೊಡುವಂತ ಎಲ್ಲಾನ ಸಂವಿಧಾನದಲ್ಲಿ ಐತಾ? ಯಾವುದೂ ಇಲ್ಲ. ಎಲ್ಲ ಮಾಡ್ತಿರೋದೇ ಲೀಗಲ್ಲು. ಏನೋ ಒಂದು ಯಾರೋ ಜನಾಂಗದ ಒಳ್ಳೇದಕ್ಕೋ, ಇಲ್ಲ ನಾವು ಮೆಚ್ಚೋಕ್ಕೋ, ಇಲ್ಲ ಜನಪ್ರತಿನಿಧಿಗಳು ಆಯ್ಕೆ ಆಗೋಕ್ಕೋ ಇದನ್ನ ಮಾಡ್ಕೊತಿದ್ರೆ ಹೊರತು ಸ್ಥಳೀಯವಾಗಿ 4 ಜನಕ್ಕೆ ಒಳ್ಳೇದಾಗೋ ರೀತಿ ಯಾವುದೂ ನಡ್ಕೊತಿಲ್ಲ. ತಿರ್ಗಾ ನಿಮ್ಮಲ್ಲಿರೋ ನಾಯಕರುಗಳು ಎಲ್ಲರೂ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಬಂದಿರೋದು, ದುಡಿಮೆಗೋಸ್ಕರ ಬಂದಿರೋದಲ್ಲ. ಇವತ್ತು ಹೇಳ್ಕೊತಾರೆ ಕೂತ್ಕೊಂಡು, ಅಣ್ಣನ ಶಕ್ತಿ ಏನದೆ ಅಂದ್ರೆ ಧಮಕಿ ಆಗಿ ಎಲ್ಲರೂ ಕರ್ಕೊಂಡಿರೋದು. ಯಾರು ವೈಯಕ್ತಿಕವಾಗಿ ಬಾಲಕೃಷ್ಣ ಅವರು ಮಲ್ಲಿಗೆ ಹೂನಾರ ಹಾಕ್ಬಿಟ್ಟು ಕರ್ಸ್ಕೊಂಡಿರೋದಲ್ಲ. ನಿನ್ನ ನೆಗೆಟಿವಿಟಿ ಏನೈತೆ ಅದನ್ನ ಅವ್ರಿಗೆ ಧಮಕಿ ಹಾಕಿ ಬಂದಿರೋದು ಅಷ್ಟೇ. ಇಲ್ಲ ಅಂದ್ರೆ ವೈಯಕ್ತಿಕವಾಗಿ ಯಾರು ಬಂದಿಲ್ಲ. ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡೋರಿದ್ರೆ ಹೇಳಿ. ಅದನ್ನ ಬಿಟ್ಟು ನಾವು ರಾಜಕಾರಣದಲ್ಲೇ ನಾವು ಮುಂದುವರೆದ್ಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು. ಒಂದ್ಸತಿ ಕೆಳಗೂ ಬಿಡ್ತೀವಿ, ಒಂದ್ಸತಿ ಮೇಲೂ ಬರ್ತೀವಿ. ಎಲ್ಲಾರ್ಗು ಸರಿ ಸಮಾನವಾದ ಹಕ್ಕೈತೆ, ಅದನ್ನ ಕೇಳಬೇಕು. ನಾವು ಕೇಳ್ತೀವಿ. ಕೇಳಿದವ್ರಿಗೆಲ್ಲ ಧಮಕಿ ಹಾಕಂತ ಬಿಟ್ಬಿಡಿ ಸ್ವಾಮಿ. ನಿಮ್ಮ ಲೀಡರ್ಗಳಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು. ಇಲ್ಲಿ ವೈಯಕ್ತಿಕವಾಗಿ ಯಾರು ಇಲ್ಲ. ಇಲ್ಲಿ ಹಗರಣಗಳಾಗಿರೋದು ತಿಳ್ಕೊಬೇಕು ನೀವು. ಮೊನ್ನೆ ನಮ್ಮ NS ರೋಡ್ ಆಯ್ತಲ್ಲ, ಅಲ್ಲಿ ಸ್ಟ್ರೀಟ್ ಲೈಟ್ ಫೋಲ್ಗಳಿದ್ದು ಎಲ್ಲಿ ತಗೊಂಡೋಗಿ ಹಾಕೊಂಡವ್ರೆ ಕೇಳಿಸೋದು.
ಡೆಮಾಲಿಶ್ ಆಯಿತು. ಗುಜ್ರಿ ಐಟಮ್ಗಳೆಲ್ಲ ಏನಾದ್ರು ಕೇಳಿ ಯಾರೇನು ಮಾಡ್ತಾವ್ರೆ ಇಲ್ಲಿ. ಹೆಂಗೆ ಅಂದರೆ ಬೆಂಬಲಿಗರು ಯಾರನ್ನ ಫೈಟ್ ಮಾಡ್ಸೋರಿದ್ರೆ ಅವ್ರಿಗೆ 5 ಲಕ್ಷ, ಕಳಪೆ ಕಾಮೇಲಿ ಮಾಡೋದು ದುಡ್ಡು ತಗೊಂಡೋಗು. ನಾನು ಬಾಲಣ್ಣ ಬರ ಅಂತಾರೆ ಕರೆಕ್ಟಾಗಿ ಯಾರವ್ರೆ. ಮೊನ್ನೆ ದೇವಸ್ಥಾನದಲ್ಲೇ ಒಂದು ಗಲಾಟೆ ಆಯಿತು. ಯಾರ ಪರವಾಗಿ ಗಲಾಟೆ ಆಯಿತು? ಅಧಿಕಾರ ಐತೆ ಅಂದ್ಬಿಟ್ಟು ಎಲ್ಲರೂ ಇದು ಮಾಡ್ತೀರ ನೀವು. ಯಾರಿಗೇನು ಹಂಗಂದ್ರೆ ಕಾನೂನು ಬಗ್ಗೆ ತಿಳಿದಿರಲ್ವಾ, ಇಲ್ಲ ತೋಳೋ ಶಕ್ತಿ ಇರಲ್ವಾ? ಶಕ್ತಿ ಮೀರಿ ಮಂಜಣ್ಣ ಮಾಡಾಗಿದ್ರೆ ಎಲ್ಲರಿಗೂ ಸಹಾಯ ಮಾಡೋದು. ಆದರೆ ಎಲ್ಲರಿಗೂ ಒಂದೇ ಹೇಳ್ಕೊಟ್ಟಿರೋದು, ಸರ್ವೇ ಜನ ಸುಖಿನೋ ಭವಂತು ಅಂತ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಮ್ಮ ಮಂಜಣ್ಣನ ಅಭಿಪ್ರಾಯ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.